ನಡಿಗೊಂಡ ನಾಡಿ ಹೋಗುವುದೋರೆಲ್ಲ ಮುಮ್ಮೇಟ ನಡಿಗೊಂಡ ನಾಡಿ. ಅಯ್ಯೋ ಯೋಗಿ, ನಮಗ ಒಟ್ಟ ಮಕ್ಕಳಿಲ್ಲ, ನಮಗ ಮಕ್ಕಳ ಫಲ ಕೊಡುಯಪ್ಪ. ಹೌದ್ರಿ ಅಪ್ಪ, ನಿಮ್ಮ ಹೆಸರ ಬಾ ದೂರ ಹಿಡಿದು ಬಾಣ ಆಗದತ್ರಪ್ಪ. ಈ ನನ್ನ ಕರಿಗಂಡ ನಾನು ಕುಡಿ ನಿಮ್ಮ ಹತ್ತಿರ ಬಂದಿವಪ್ಪ, ನಾವು ಮಕ್ಕಳು ಕೊಡಪ್ಪ ತಂದೆ. ಈ ಪಾಪಿಗಳಿಗೆ ಬೇಡಿದ ವರಗಳು ಕೊಟ್ಟರೆ ಸುಟ್ಟು ಹೋಗುವರು. ಒಂದು ವೇಳೆ ಕುಡಿದಿದ್ದರೆ ನನಗೆ ದೋಷಗೈಯುವ ದುರಾಚಾರಿಗಳಿವರು. ಅಮ್ಮ ತಾಯಿ, ಕರ್ಮಣ್ಯವಾದಿ ಕಾರ್ಯ ಪಾಪಿಲೇಸು ಕಪಟ ನಾಟ್ಯ ಎಂಬ ಉಕ್ತಿಯಂತೆ ಯಾರ ಕರ್ಮದಲ್ಲಿ ಏನೇನು ಬರೆದಿದೆಯೋ ಹಾಗೆ ಆಗಲಿ. ಆ ಭಗವಂತನು ಪ್ರೇರೇಪಿಸುವನು. ಕಾರಣ ನೀವು ಇನ್ನು ಒಂದು ತಿಂಗಳಲ್ಲಿ ಸಂತಾನ ಭಾಗ್ಯ ಬರುವುದು, ಚಿಂತಿಸಬೇಡ. ಅಯ್ಯೋ ಯೋಗಿ, ನಾನು ಹೇಳ್ತಿ ಒಂದೇ ತಿಂಗಳದ ಬಸರಾಗ್ತಾಳ. ಯಪ್ಪ, ಭಾಳ 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 ಚಲೋ ಆಯ್ತು ನೋಡಪ್ಪ. ಈ ಕರಿತಲಿ ಮಾನವರಿಗೆ ಯಾವ ಕಾಲಕ್ಕೂ ಬುದ್ಧಿಯೇ ಬರುವುದಿಲ್ಲ. ಆ ಸೃಷ್ಟಿಕರ್ತನು ಯಾವ ಕಾಲಕ್ಕೂ ನೀವು ಬೇಡಿದ ವರಗಳು ಸುಳ್ಳಾಗಲಿಕ್ಕೆ ಸಾಧ್ಯವಿಲ್ಲ. ಹೆಣ್ಣನ್ನು ಗಂಡಾಗಿ, ಗಂಡನ್ನು ಹೆಣ್ಣಾಗಿ ಮಧ್ಯ ಸ್ಥಿರವಾಗಿರುವಂತೆ ನಾಟಕ ಮಾಡುತ್ತಾನೆ. ಅದರಂತೆ ಇನ್ನು ವೇಷಧಾರಿ ಹೆಂಡತಿ ಸಂತಾನಯುಕ್ತಿಯಾಗಳು. ಜೈ ಏ ಶೆಟ್ಟಿ, ನಾನು ಹೊಟ್ಟೆ ಗುದುಮುರು ನಡೆದು ಶೆಟ್ಟಿ. ಲೇ ಶೆಟ್ಟಿ, ನನ್ನ ಹೊಟ್ಟೆ ಗುಳುಗುಳು ಮಾಡಕತ್ತದ ಮಗನ. ನಾ ಬಸರಾದಂಗೆ ಕಾಣಿಸ್ತಾನ ಮಗನ ಶೆಟ್ಟಿ, ಬಸರಾದಂಗೆ ಕಾಣಿಸ್ತೀನಿ. ಲೇ ಗುಂಡ್ಯ, ಗಂಡಸರು ಹ್ಯಾಂಗ ಬಸರಾಗ್ತಾರ? ಬಸರಾಗ್ತೀಯ ಮಗನ? ಗಂಡಸರು ಹ್ಯಾಂಗ ಬಸರಾಗ್ತಾರೆ? ಹ್ಯಾಂಗ? ನಡಿ ನಡಿ, ಮನಿ ಹೋಗು ನಡೀನ. ಚಲೋ ಮಾಡಿಟ್ಟಪ್ಪ, ನಿನ್ನ ಮಾತು ಕೇಳ. ನೀನು ಸೀರೆ ಉಟ್ಕೊಂಡು ಬಂದು ನನ್ನ ಗಾತ ಮಾಡಿಟ್ಟು ಮಗನ, ಗಾತ ಮಾಡಿಟ್ಟು. ನಾ ಹ್ಯಾಂಗ ಮನೆಗೆ ಬರ್ರಿ ಮಗನ? ಇಟ್ಟು ಮಂದ್ಯಾಗ 5 ಬಾರು ಗುಂಡ, ನಿನ್ನ ಹೊಟ್ಟಿ ನೋಡ್ತಾರೆ ಜರ, ನಿಂದು ಹೊಟ್ಟಿ. ಗಾತ ಮಾಡಿಟ್ಟಲೆ ಮಗನ, ಬಣಸಿಗೆ ಗಾತ ಮಾಡಿಟ್ಟು ನನ್ನ ಕರ್ಕೊಂಡು ಬಂದು ನಾನು ಹೊಟ್ಟೆಗೆ ಉರುಪ್ ಬಿಟ್ಟಂಗೆ ಆಗಲ್ಗತ್ತವಲೆ ಮಗನ. ಈಗ ಲೇ ಗುಂಡ್ಯ, ಬಿಟ್ರ ನಿನಗ ಒಂದು ಬೀರ್ ಕುಡಿಸ್ತೀನಿ, ತಂಪಾತ. ನಡಿ ನಡಿ, ಅಲ್ಲೇ ಅಂತ ನಡಿ ಮಗನ, ಹೋಗೋಣ. ಗಾತ ಮಾಡಿ ನನಗೆ ನಡಿ ನಡಿ, ಹೋಗೋಣ ನಡೀನ.
ಶರಣು ತಂದೆ ಶರಣು. ಏಳು ಭಕ್ತಾದಿಗಳಿರ ಹೇಳಿರಿ. ಮಹಾತ್ಮರೇ, ನಾವು ನಿಮ್ಮಲ್ಲಿಗೆ ಹಾ ಭಕ್ತರೇ, ಮತ್ತೇನು ವಿಷಯ ಗೌಡರೇ? ಸತಿಪತಿ ಜೊತೆಗೂಡಿ ಬಂದ ಕಾರಣ ಮತ್ತು ತಮ್ಮ ಸ್ಥಾನ. ಯೋಗಿಗಳೇ, ನಾವು ಗೊಳಗಿ ಗೋವಿಂದಪುರ ಎಂಬ ಗ್ರಾಮದವರು. ನಾವು ಹುಟ್ಟ ಬಂಜೆಯರು. ನಾವು ಸಂತಾನ ಫಲವನ್ನು ಕೇಳಲು ಬಂದಿದೆವು ದೇವ. ಗುರುವೇ, ಈ ಬಂಜೆಯ ಹೃದಯವನ್ನು ನಿಮ್ಮ ಪಾದದಡಿಯಲ್ಲಿ ಹಾಕಿದ್ದೇನೆ ಸ್ವಾಮಿಗಳೇ. ನಮಗೆ ಸಂತಾನ ಭಾಗ್ಯವನ್ನು ಕರುಣಿಸು ದೇವ. ಆಗಲಿ ತಾಯಿ, ಇದೇ ಮಾತು ಕೊನೆಯವರೆಗೂ ಇರಲಿ. ನಿಮ್ಮ ಕಷ್ಟಗಳು ನನ್ನ ಕಣ್ಮುಂದೆ ಹರಿದು ಹೋಗಿವೆ. ನಿಮಗೆ ಆ ಶಿವನ ಕೃಪೆಯಿಂದ ಸಂತಾನ ಕೊಡುತ್ತೇನೆ. ಆದರೆ ನನ್ನದೊಂದು ವಚನ ಪಾಲಿಸುವ ಭಕ್ತರೇ. ಹೇಳು ತಂದೆ ಹೇಳು. ಅದು ಯಾವ ನಿಮ್ಮ ವಚನ ಪಾಲಿಸುವೆನು. ಅಲ್ಲದೆ ನಿಮಗೆ ಬೇಕಾದಷ್ಟು ಹಣವನ್ನಾದರೂ ಕೊಡುತ್ತೇನೆ. ಶಿವ ಶಿವ, ಎಂತ ಮಾತನಾಡಿದ್ರಿ ಭಕ್ತ. ಎಷ್ಟಿದೆಯೋ ನಿನ್ನ ಹಣ? ಹಣ ಕೊಟ್ಟು ಮಕ್ಕಳನ್ನು ಪಡೆದುಕೊಳ್ಳಲು ಬಂದಿರುವೆಯಾ ಮೂರ್ಖ? ಎಲ್ಲಿ ಆದರೂ ಹೊತ್ತಿಗೆ ಹೇಳುವವರಿಗೆ ಕೇಳು ಹೇಳುತ್ತ. ಈ ನಿನ್ನ ಹಣದ ವಿಷಯ ನನ್ನ ಮುಂದನ್ನು ಮಾತನಾಡಬೇಡ, ತಿಳಿಯಿತೇ ಭಕ್ತರೇ? ದೇವ, ಮಕ್ಕಳಿಲ್ಲದ ಕೊರಗಿನಲ್ಲಿ ಯಾವ ಮಾರ್ಗದಿಂದಾದರೂ ಮಕ್ಕಳು ಪಡಿಬೇಕೆನ್ನು ಹುಚ್ಚ ಆಸೆಯಿಂದ ಹೀಗೆಲ್ಲ ಮಾತನಾಡಿದೇನು ತಂದೆ? ಈ ನನ್ನ ತಪ್ಪನ್ನು ಕ್ಷಮಿಸು ದೇವ, ಕ್ಷಮಿಸು. ಗುರುವೇ, ಈ ಎಲುಬಿಲ್ಲದ ನಾಲಿಗೆಯು ಏನನ್ನಾದರೂ ಆಸೆ ತೋಡಿಕೊಳ್ಳುವುದು. ಈ ಮಾತನ್ನು ತಾವು ಮನ್ನಿಸದೆ ಅನ್ಯರಾರು ಮನ್ನಿಸರು ದೇವ. ನಮಗೆ ಸಂತಾನ ಭಾಗ್ಯವನ್ನು ಕರುಣಿಸು ದೇವ, ಕರುಣಿಸು. ಸಿದ್ದೇಶ್ವರ, ಅಮೋಘ ಸಿದ್ದೇಶ್ವರ, ಸಂತಾನ ಫಲ ಕೊಡು ಜಗದೀಶ್ವರ. ಸಿದ್ದೇಶ್ವರ, ಅಮೋಘ ಸಿದ್ದೇಶ್ವರ, ಸಿದ್ದೇಶ್ವರ. ಹೇಳಮ್ಮ ತಾಯಿ, ಹೇಳು. ಹೇಳಮ್ಮ ತಾಯಿ, ಹೇಳು. ಹೇಳಮ್ಮ ತಾಯಿ, ಹೇಳು. ಅಷ್ಟಪುತ್ರ ಸೌಭಾಗ್ಯವತಿ ಆಗ ತಾಯಿ. ಆದರೆ ನಾನು ಹೇಳುವ ಮಾತು ಮರೆಯಬೇಡ ತಾಯಿ. ಆಗಲಿ ದೇವ, ಹೇಳಿರಿ. ಕೇಳಿರಿ ಭಕ್ತರೇ, ನಿಮಗೆ ಮೊದಲು ಜನಿಸಿದ ಶಿಶುವನ್ನು ನನ್ನ ಮಠಕ್ಕೆ ತಂದೊಪ್ಪಿಸಬೇಕು. ತಂದೊಪ್ಪಿಸುವನೆಂದು ಈ ಕಂಬಳಿ ಭಂಡಾರವನ್ನು ಮುಟ್ಟಿ ಹೇಳಿರಿ. ಆಗಲಿ ದೇವ, ನಿಮ್ಮ ವಚನದಂತೆ ನಡೆದುಕೊಳ್ಳುತ್ತೇವೆ. ಹ್ಞೂ ಭಕ್ತರೇ, ನೀವು ಬಯಸಿದ ಭಾಗ್ಯವನ್ನು ಕೊಡುತ್ತೇನೆ. ಮಕ್ಕಳ ಫಲವನ್ನು ತೆಗೆದುಕೊಳ್ಳಿರಿ. ಜೈ ಗುರು ಸೋಮಲಿಂಗ.
ನಿಲ್ಲು ಮಗ ಸಿದ್ದೇಶ, ಅಂತ ಹುಟ್ಟು ಬಂಜೇರಿಗೆ ಹೇಗೆ ವರಪ್ರಸಾದವನ್ನು ವಿಚಾರ ಮಾಡು. ಹಾ ತಂದೆ, ಕೈಲಾಸದಲ್ಲಿ ನಿಮ್ಮ ಸೇವೆ ಮಾಡುತ್ತಾ ಇದ್ದೆ, ಆದರೆ ನೀವೇ ನನ್ನನ್ನು ಮರ್ತ್ಯ ಲೋಕಕ್ಕೆ ಕಳಿಸಿದಿರಿ. ಯಾವ ವರಗಳು ಬೇಡ, ಯಾವ ಲೋಕಕ್ಕೆ ಹೋಗುವುದು ಬೇಡವೆಂದರೆ ಕೇಳದ ನನ್ನನ್ನು ಈ ದಾರಿಗೆ ಕಳಿಸಿದಿರಿ. ಬೇಕಾದ ವರಗಳು ಕೊಡುವೆನೆಂದು ಹೇಳಿದಿರಿ. ತಂದೆ, ನಾನು ಬೇಡಲಿಲ್ಲವೇ? ಹುಟ್ಟು ಬಂಜೆಯರಿಗೆ ಸಂತಾನ ಫಲವನ್ನು ಕೇಳಲಿಲ್ಲವೇ? ಮಳೆ ಕೀಲು ಬೆಳೆ ಕೀಲು ಎಲ್ಲವೂ ನಿನ್ನಿಚ್ಛೆಯಂತೆ ಆಗಲೆಂದು ಹೇಳಲಿಲ್ಲವೇ? ತಂದೆ, ನೀವು ಕೊಟ್ಟ ವರಗಳು ಯಾವ ಕಾಲಕ್ಕೂ ಸುಳ್ಳಾಗಲಿಕ್ಕೆ ಸಾಧ್ಯವಿಲ್ಲವೆಂದು ಹರಿಸಿ ಇದರಿಗೆ ಕಳಿಸಿದರಲ್ಲವೇ? ತಂದೆ, ಈಗ ನನಗೆ ಏನು ಹೇಳಿರಿ? ಹೇಳಿರಿ ತಂದೆ, ಹೇಳಿರಿ. ಬಲ್ಲೆ ಸಿದ್ದೇಶ, ಬಲ್ಲೆ. ನಿನ್ನ ಮಹಿಮೆಯನ್ನು ಬಲ್ಲೆ. ಆ ನಿನ್ನ ಭಕ್ತರಿಗೆ ವರಪ್ರಸಾದವನ್ನು ಕೊಡು. ನೀನು ಕೊಡುವ ವರಪ್ರಸಾದದಿಂದ ದೊಡ್ಡ ವಿಪತ್ತಿಗಳ ಉದರದಲ್ಲಿ ನಾನೇ ಜನಿಸಿ ಬರುತ್ತೇನೆ ಸಿದ್ದೇಶ, ನಾನೇ ಜನಿಸಿ ಬರುತ್ತೇನೆ. ನಾನೇ ಜನಿಸಿ ಬಂದು ಕೈಲಾಸದಿಂದ ಭೂಮಿಗಿಳಿದು ಬರುತ್ತಿರುವ ಸಮಯದಲ್ಲಿ ನಿನಗೆ ಕರುಣಿಸಿದ ವರಪ್ರಸಾದ ಗಂಟಿನ ಅಧಿಕಾರವನ್ನು ನಾನೇ ವಹಿಸಿಕೊಳ್ಳುತ್ತೇನೆ. ಕೊಡು ಸಿದ್ದೇಶ, ಕೊಟ್ಟು ಆ ನಿನ್ನ ಭಕ್ತರನ್ನು ಉದ್ಧರಿಸು. ನಿನ್ನ ಭಂಡಾರದ ಮಹಿಮೆಯನ್ನು ಈ ಜಗದ ಜನರಿಗೆ ತೋರಿಸು ಸಿದ್ದೇಶ, ತೋರಿಸು. ಭಕ್ತರೇ, ತೆಗೆದುಕೊಳ್ಳಿರಿ. ಈ ಕಾರಿಕ ಭಂಡಾರವನ್ನು ಸ್ವೀಕರಿಸಿರಿ. ಜೈ ಗುರು ಸೋಮಲಿಂಗೇಶ್ವರ. ನಿಮ್ಮ ಉದರದಲ್ಲಿ ನನ್ನ ತಂದೆ ಶಿವನು ಹುಟ್ಟಿ ಬರುವನು. ನಿಮಗೆ ಕಲ್ಯಾಣವಾಗುವುದು. ಮೊದಲು ಹುಟ್ಟಿದ ಶಿಶುವನ್ನು ಮಾಸಿದ್ದನೆಂದು ನಾಮಕರಣ ಕರೆಯಿರಿ. ಮೊದಲು ಹುಟ್ಟಿದ ಶಿಶುವನ್ನು ನನ್ನ ಮಠಕ್ಕೆ ತಂದು ಒಪ್ಪಿಸಬೇಕು. ತಿಳಿಯಿತೇ ಭಕ್ತರೇ? ಆಗಲಿ ದೇವ, ನಿಮ್ಮ ವಚನದಂತೆ ನಡೆದುಕೊಳ್ಳುತ್ತೇವೆ. ನಾವು ಧನ್ಯವಾದವು ತಂದೆ, ಧನ್ಯವಾದವು. ನಮಗೆ ಆನಂದವಾಯಿತು ತಂದೆ. ಆನಂದ ನಮಗೀಗ ಸಿದ್ದೇಶ, ಆನಂದ ನಮಗೀಗ.